ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಅಡ್ವಾಂಟೇಜ್ ನಲ್ಲಿ ಲೈವ್ ಸೂಪರ್ ಗುರುದೇ 2 ಎಪಿಸೋಡ್ ಗಳನ್ನ ನೋಡೋ ಸೌಭಾಗ್ಯ ಶರತ್ ಮತ್ತು ದೇವಮ್ನವ್ರದ್ದು. ಸಂಕ್ರಾಂತಿ ಎಪಿಸೋಡ್ ನೋಡ್ತಿರೋ ದೇವಮ್ಮ ಹಾಗೂ ಶರತ್ಗೆ ಎಳ್ಳು ಬೆಲ್ಲ ತಿಂದಷ್ಟೇ ಖುಷಿ. ಬಟ್ಟೆ ಮೇಲೆ ಹೆಂಗ್ ಗೊತ್ತಾದ್ರೆ ರಕ್ತ ನೋಡೇ ಇಲ್ಲ ನಾನು. ತಲೆಗ್ ಪೆಟ್ಟಾಗಿ ರಕ್ತ ಸುರಿಸ್ಕೊಂಡಿರೋದನ್ನ ನೋಡಿದ್ಮೇಲೆ ತಾವು ಇಷ್ಟೊಂದೆಲ್ಲ ಕಷ್ಟಪಟ್ಟಿದೀವಿ ಅಲ್ವಾ ಅಂತ ಅವ್ರಿಗೆ ಆಶ್ಚರ್ಯ. ಸೂಪರ್, ಎಷ್ಟು ಕಷ್ಟ ಆಯ್ತು, ಕಷ್ಟಪಟ್ಟಿದ್ದಕ್ಕೆ ನಾ ಗೆದ್ದಿದ್ದು. ಖುಷಿ ನೋಡ್ರಪ್ಪ. ಎಪಿಸೋಡ್ ನೋಡಿ ರಿಫ್ರೆಶ್ ಆಗಿರೋ ಶರತ್ ಹಾಗೂ ದೇವಮ್ನವರು ಮುಂದೆ ಇನ್ನಷ್ಟು ಫ್ರೆಶ್ ಆಗಿ ಹೋರಾಡೋದಕ್ಕೆ ಇವತ್ತು ನೋಡಿದ ಎಪಿಸೋಡ್ಗಳು ವಿಟಮಿನ್ ಟಾನಿಕ್. ಹಾಯ್ ಕಂಟೆಸ್ಟೆಂಟ್ಸ್, ಹನಿ ಹನಿ ಸೇರಿಸಿ ಹಳ್ಳ ತುಂಬುದು ಎಷ್ಟು ಕಷ್ಟ ಅಂತ ನೀವು ಇವತ್ತು ನೋಡ್ತೀರಾ. ಶಾಕ್ ಶುಕ್ರವಾರ ಯಾರು ಎಷ್ಟು ಹನಿ ನೀರು ಉಳಿಸಿ ಸೇಫ್ ಆಗ್ತೀರಾ, ಯಾರು ಎಲಿಮಿನೇಟ್ ಆಗಿ ಶಾಕ್ ಆಗ್ತೀರಾ ಅಂತ ನೋಡೋಣ. ನಾಜೂಕ್ ದಾರಿ, ಹೆಜ್ಜೆ ಮೇಲೆ ನಿಗಾ ಇರ್ಲಿರಿ. ನಿಮ್ಮ ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಚೆಕ್ ಮಾಡ್ಕೊಂಡು ಈ ಕೂಡಲೇ ತಯಾರಾಗಿ ಹೊರಡಿ. ಲೈವ್ ಸೂಪರ್ ಗುರು. Welcome to Ren Presents Live Super Guru powered by Snapdeal.com. ಇದು ಜನರೇಷನ್ ಗಳ ವಾರು. ಶಾಕ್ ಶುಕ್ರವಾರದ ಎಪಿಸೋಡ್ಗೆ ಸ್ವಾಗತ. ವಾರದ ಜೊತೆ ಜನರೇಷನ್ ವಾರ್ ಮಾಡ್ತಾನೆ ಇದ್ದಾರೆ. ಈ ವಾರದ ಕೊನೆಯ ಆಟದ ಕಾರೋಬಾರ್ ಶುರು. ಇಷ್ಟು ದಿನ ಗಾಳಿ ನೀರಿನ ತರ, ಬೆಂಕಿ ಬಿರುಗಾಳಿ ತರ ಒಟ್ಟಿಗೆ ಇಲ್ಲಿವರೆಗೂ ಜೋಡಿ ವಾರಿಯರ್ಸ್ ಬಂದಿದ್ದಾರೆ. ನೋವುಗಳನ್ನ ನುಗ್ಗಿ ಕಷ್ಟಗಳನ್ನ ಕೊನೆವರೆಗೂ ಎದುರಿಸಿ ಪ್ರಯಾಣನ ಮುಂದುವರಿಸ್ತಾನೆ ಇದ್ದಾರೆ. ಇವತ್ತಿನ ಶಾಕ್ ಶುಕ್ರವಾರದ ಚಾಲೆಂಜ್ಗೆ ಅವ್ರನ್ನ ಬರಮಾಡ್ಕೊಳ್ಳೋಣ. Let's welcome the Jodi Warriors. Super Guru, life super guru, life super guru ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಜೋಡಿ ವಾರಿಯರ್ಸ್ ಹೇಗಿದ್ದೀರಾ? ಸೂಪರ್ ಸರ್. ರಾತ್ರಿ ಚೆನ್ನಾಗಿದ್ದೆ ಬಂತ? ಚೆನ್ನಾಗಿ ರೆಸ್ಟ್ ಮಾಡಿದ್ರ? ಯಾಕೆಂದ್ರೆ ಈ ಹಂತದಲ್ಲಿ ಟಾಸ್ಕ್ ಗಳು ಕಷ್ಟ ಆಗ್ತಾ ಹೋಗುತ್ತೆ. ಟೈಮ್ ಸಿಕ್ಕಾಗ ರೆಸ್ಟ್ ಮಾಡ್ಕೋಬೇಕು, ಹೋರಾಟಕ್ಕೆ ಮತ್ತೆ ರೆಡಿ ಆಗ್ಬೇಕು. ಓಕೆ, ಇವತ್ತು ಶಾಕ್ ಶುಕ್ರವಾರ. ನಿಮ್ಮ ನಿದ್ದೆ ಕೆಡಿಸೋ ದಿನ. ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮಲ್ಲಿ ಒಂದು ಜೋಡಿ ಈ ಮನೆಯಿಂದ ಆಚೆ, ಅಂದ್ರೆ ನಮ್ಮ ಲೈಫ್ ಸೂಪರ್ ಗುರು ಶೋ ಆಟದಿಂದ ಆಚೆ ಶಾಶ್ವತವಾಗಿ ಹೊರಗಡೆ ಹೋಗ್ತಾರೆ. ಒಬ್ರಿಗೆ ಇವತ್ತಿನ ಟಾಸ್ಕ್ ಕೊನೆ ಆಗುತ್ತೆ. ಆಲ್ರೆಡಿ ಶರತ್ ಮತ್ತು ದೇವಮ್ಮ ಬಿಟ್ಟು ಮಿಕ್ಕೆಲ್ಲಾ ಜೋಡಿಗಳು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ. ಕಿಟಿ ಸಿದ್ದಿಯಮ್ಮ, ರಾಮಪ್ಪ ಸೌಮ್ಯ, ಶಿಲ್ಪಾ ಫರ್ನಾಂಡಿಸ್, ಕ್ಷಮಾ ಮತ್ತು ಸಚಿನ್, ಭೋಜಮ್ಮ ಮತ್ತು ಅಭಿ. ಅಕಸ್ಮಾತ್ ಶರತ್ ಇವತ್ತು ನೀನು ಕಳಪೆ ಪ್ರಶ್ನೆ ಕೊಟ್ರೆ ನೀನು ಕೂಡ ಡೇಂಜರ್ ಝೋನ್ ಬರ್ತೀಯಾ? ಹೋದ್ವಾರ 50ನೇ ಎಪಿಸೋಡ್ ಸಂಭ್ರಮದಿಂದಾಗಿ ನಾವು ಎಲಿಮಿನೇಷನ್ ಮಾಡಿರ್ಲಿಲ್ಲ, ಮುಂದೂಡಿದ್ವು. 2 ವಾರದ ಪರ್ಫಾರ್ಮೆನ್ಸ್ ನ ತಲೆಯಲ್ಲಿಟ್ಕೊಂಡು ಇವತ್ತು ಒಂದು ಜೋಡಿನ ನಾವು ಇಲ್ಲಿಂದ ಆಚೆ ಕಳಿಸ್ತಾ ಇದೀವಿ. ಓಕೆ, ಶಾಕ್ ಶುಕ್ರವಾರದ ಟಾಸ್ಕ್ ನ ಶುರು ಮಾಡೋಣ. ಎಲ್ಲರೂ ರೆಡಿನಾ? ರೂಲ್ಸ್ ಗಳನ್ನ ಹೇಳಕ್ಕಿಂತ ಮುಂಚೆ ಶರತ್ ಮತ್ತು ದೇವಮ್ಮ ಓಕೆ, ಸೊ ಇವತ್ತಿನ ಟಾಸ್ಕ್ ನ ಎಕ್ಸ್ಪ್ಲೇನ್ ಮಾಡುವಂತ ಟೈಮ್. ಇದು ಜೋಡಿಗಳ ಮಧ್ಯೆ ನಡೆಯುವಂತ ಟಾಸ್ಕ್. ಟೋಟಲ್ ಆಗಿ 3 ರೌಂಡ್ ಗಳಿರುತ್ತೆ. 3 ರೌಂಡ್ ನಲ್ಲಿ 3 ವಿನ್ನರ್ ಗಳು ಸಿಗ್ತಾರೆ. ಅದರಲ್ಲಿ ಯಾರು ದಿ ಬೆಸ್ಟ್ ಟೈಮ್ ಅಲ್ಲಿ ಈ ಟಾಸ್ಕ್ ನ ಮುಗಿಸಿರ್ತಾರೆ ಅವರು ಇವತ್ತಿನ ಶಾಕ್ ಶುಕ್ರವಾರದ ಟಾಸ್ಕ್ ನ ವಿನ್ನರ್ ಆಗ್ತಾರೆ ಅಂಡ್ ರೆನ್ ಶೈನಿಂಗ್ ಸ್ಟಾರ್ ಆಗ್ತಾರೆ. ಓಕೆ, ಟಾಸ್ಕ್ ಏನಪ್ಪಾ ಅಂದ್ರೆ ಜೂನಿಯರ್ಸ್ ಕೈಯಲ್ಲಿ ನಾವೊಂದು ಟ್ರೇನ್ ಕೊಟ್ಟಿರ್ತೀವಿ. ಆ ಟ್ರೇನ್ ತಗೊಂಡು ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ಡ್ರಮ್ ಇಂದ ನೀರ್ನ ತಗೊಂಡು ಇಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಬರ್ತೀರಾ. ಪ್ಲಾಟ್ಫಾರ್ಮ್ ಮೇಲೆ ಬಂದ ಮೇಲೆ 2 ಸರ್ವೆ ಪೋಲ್ ನ ಹಾಕಿ ಸೇತುವೆ ತರ ನಾವು ರೆಡಿ ಮಾಡಿದೀವಿ. ಅದ್ರ ಮೇಲೆ 2 ಮರದ ಹಲ್ಗೆನ ಇಟ್ಟಿದೀವಿ. ಸೊ ಆ ಒಂದು ಸೇತುವೆ ಮೇಲೆ ನಡೆಯೋದು ತುಂಬಾನೇ ಕಷ್ಟ.
ಆ ಒಂದು ಸ್ಟೇಜ್ ಅಲ್ಲಿ ನಿಮಗೆ ನಿಮ್ಮ ಸೀನಿಯರ್ಸ್ ಹೆಲ್ಪ್ ಮಾಡ್ತಾರೆ. ನಿಮ್ಮ ಕೈ ಹಿಡ್ಕೊಳ್ಳೋ ಹಾಗಿಲ್ಲ, ನಿಮ್ಮ ಕಾಲ್ ಹಿಡಿಯೋ ಹಾಗಿಲ್ಲ, ಆದ್ರೆ 2 ಮರದ ಮಣೆಗಳನ್ನ ನಿಮಗೆ ಸ್ಟೆಪ್ಸ್ ತರ ಮುಂದೆ ಇಡ್ತಾ ಹೋಗ್ತಾರೆ. ನೀವು ಫಾಲೋ ಮಾಡ್ತಾ ಹೋಗ್ತೀರಾ. ಹಾಗೇನೆ ಸೇತುವೆನ ದಾಟ್ಕೊಂಡು ಬರ್ತೀರಾ. ಫಿಶ್ ಟ್ಯಾಂಕ್ ಇದೆ. ಆ ಫಿಶ್ ಟ್ಯಾಂಕ್ ಮೇಲೆ ಒಂದು ಮಾರ್ಕ್ ಇದೆ. ಆ ಮಾರ್ಕ್ ವರೆಗೂ ಯಾರು ಬೇಗ ನೀರ್ನ ತುಂಬಿಸ್ತಾರೆ ಅವರು ಆ ರೌಂಡ್ನ ವಿನ್ನರ್ ಆಗ್ತಾರೆ. ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಲಿ ಅಂತ 3 ಮರದ ತುಂಡನ್ನ ನಾವು ನೇತಾಕಿದೀವಿ. ಇದನ್ನ ಯಾವುದೇ ಕಾರಣಕ್ಕೂ ಹೆಲ್ಪ್ ತಗೊಳ್ಳೋ ಹಾಗಿಲ್ಲ. ಹೋಗ್ಬೇಕಾದ್ರೂ ವಾಪಸ್ ಅದೇ ಕಡೆಯಿಂದ ಹೋಗ್ತೀರಾ. ನಿಮ್ಗೆ ಸೀನಿಯರ್ಸ್ ಮತ್ತೆ ಮುಂದೆ ಮಣೆ ಹಾಕ್ತಾ ಹೋಗ್ತಾರೆ. ನೀವು ಆ ಮಣೆನ ಯೂಸ್ ಮಾಡ್ಕೊಂಡು ಹೋಗ್ತೀರಾ, ಇಳಿತೀರಾ, ನೀರ್ನ ತುಂಬಿಸ್ತೀರಾ, ವಾಪಸ್ ಇಲ್ಲಿಗೆ ಬರ್ತೀರಾ. ಅಕಸ್ಮಾತ್ ಸೆಂಟ್ರಲ್ ಏನಾದ್ರು ಬಿದ್ರೆ ಮತ್ತೆ ಟ್ರೇ ತಗೊಂಡೋಗಿ ನೀರ್ನ ತುಂಬಿಕೊಂಡು ಫಸ್ಟ್ ಇಂದ ಶುರು ಮಾಡ್ತೀರಾ. ಮತ್ತು ಸೇತುವೆ ಹತ್ತೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಅಂದ್ರೆ ನಿಮ್ಮ ಕಾಲುಗಳಿಗೆ ಕೆಸರಾಗಿರುತ್ತೆ. ಕೆಸರು ಸ್ಲಿಪರಿ ಇರುತ್ತೆ. ಈ ಟಾಸ್ಕ್ಗೆ ನಾವಿಟ್ಟಿರೋ ಹೆಸರು ಹೆಜ್ಜೆ ಮೇಲೆ ಹೆಜ್ಜೆ. ಯಾಕೆ ಹೆಜ್ಜೆ ಮೇಲೆ ಹೆಜ್ಜೆ ಅಂತ ಹೆಸರು? ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹೆಜ್ಜೆಗಳನ್ನ ಇಡಕ್ಕೆ ಇನ್ನೂ ಬರದೇ ಇದ್ದಾಗ ನಮ್ಮ ತಂದೆ, ತಾಯಿ, ತಾತ, ಅಜ್ಜಿ, ನಮ್ಮ ಹಿರಿಯರು ನಮಗೆ ಹೆಜ್ಜೆ ಇಡೋದನ್ನ ಕಲಿಸ್ತಾರೆ, ಸಪೋರ್ಟ್ ಮಾಡ್ತಾರೆ, ಕೈ ಹಿಡ್ಕೋತಾರೆ. ಆನಂತರ ನಮಗೆ ಹೆಜ್ಜೆ ಇಡೋದನ್ನ ಕಲಿತೀವಿ, ಬೆಳಿತೀವಿ. ನಂತರ ನಾವು ಮುಂದಿನ ಜನರೇಷನ್ ಅಂದ್ರೆ ಮಕ್ಕಳನ್ನ, ಮುಂದಿನ ಮಕ್ಕಳಿಗೆ ಹೆಜ್ಜೆ ಇಡೋದನ್ನ ನಾವು ಕಲಿಸ್ತೀವಿ. ಸೊ ಇಲ್ಲಿ 2 ಜನರೇಷನ್ ಗಳ ಸಪೋರ್ಟ್ ಇಂದ ಪ್ರತಿಯೊಂದು ಹೆಜ್ಜೆ ಡಿಸೈಡ್ ಆಗ್ತಾ ಇದೆ. ನಿಮ್ಮ ಹೆಜ್ಜೆಗಳಿಗೆ ಹೆಲ್ಪ್ ಕೊಡ್ತಾ ಇರುವಂತದ್ದು ಹಿರಿಯರು. ಸೊ ಹಾಗಾಗಿ ನಾವಿಟ್ಟಿರೋ ಹೆಸರು ಹೆಜ್ಜೆ ಮೇಲೆ ಹೆಜ್ಜೆ. ಓಕೆ, ನಾವು ನಿಮ್ಗೆ 1 ನಿಮಿಷದ ಸ್ಟ್ರಾಟಜಿ ಟೈಮ್ ನ ಕೊಡ್ತಾ ಇದೀವಿ. ಸೊ ನಿಮ್ಮ ಸ್ಟ್ರಾಟಜಿ ಟೈಮ್ ಶುರು ಆಗ್ತಾ ಇದೆ ಈಗ. ಕೊಚ್ಚೆಯಲ್ಲಿ ಕ್ವಿಕ್ ಆಗಿರ್ಬೇಕು, ಅದು ಸ್ವಲ್ಪ ಹಿಡ್ಕೊಳ್ಳುತ್ತೆ. ನಾನು ನೀರ್ ತಗೋಬೇಕಾರೆ ಸ್ವಲ್ಪ ನೀಟಾಗಿ ಇಡಿ, ಆ ಕಡೆಯಿಂದ ಬರೋಕ್ರೆ ಸ್ಪೀಡಲ್ಲಿ ಇಡಿ. 2 ಕಾಲು ಇಲ್ಲಿ ಕೊಡ್ತೀನಿ, ಪುನಃ ಹಿಂದೆ ಇರೋದನ್ನ ಇಲ್ಲಿಗೆ ಹಾಕ್ತೀರಾ. ತುಂಬಾ ಹತ್ರ ಇಡಬೇಡಿ, ತುಂಬಾನು ದೂರ ಇಟ್ಬಿಡ್ಬೇಡಿ. ಒಂದು ಅಂದಾಜು ಅಂತ ಇಡಬೇಕು, ಫುಲ್ ಫಾಸ್ಟ್ ಇರಬೇಕು. ಏನಾದರೂ ಗೆಲ್ಬೇಕು ಆಮೇಲೆ. ಓಕೆ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋಕೆ ಫಸ್ಟ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ. ಅವರ ಆಪೋಸಿಟ್ ಆಗಿ ಬರ್ತಾ ಇದ್ದಾರೆ ಅಭಿ ಅಂಡ್ ಭೋಜಮ್ಮ. ಟೇಕ್ ಪೊಸಿಷನ್. ಕಿಟ್ಟಿ ಅವ್ರ ಪಾರ್ಟ್ನರು ಸಿದ್ದಿಯಮ್ಮ. ಇವ್ರು ಮಾಡ್ತಾರೋ ಇಲ್ವೋ ಅಂತ ಸ್ವಲ್ಪ ನನಗೆ ಡೌಟ್ ಇತ್ತು, ಅಡ್ವಾಂಟೇಜ್ ಇತ್ತು, ಲೈಕ್ ಗೆಲ್ಬೋದು ಏನೋ ಅಂತ ಒಂದು ಮೈಂಡಿಗೆ ಬಂದಿತ್ತು ನನಗೆ. ಕಿಟ್ಟಿ ಅಂಡ್ ಅಭಿ ರೆಡಿನಾ? ಸರ್. ನಿಮ್ಮ ಟೈಮ್ ಶುರು ಆಗತ್ತೆ ಇನ್ 3, 2, 1. ಆ ಟ್ರೇ ನೋಡೋಕ್ಕೆ ಸ್ವಲ್ಪ ಫ್ಲಾಟ್ ಆಗಿ ಇತ್ತು. ಆ ಫ್ಲಾಟ್ ಸರ್ಫೇಸ್ ಅಲ್ಲಿ ನೀರು ಕ್ಯಾರಿ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಆರಾಮಾಗೆ, ಜಾಸ್ತಿ ವೇಸ್ಟ್ ಮಾಡ್ಕೋಬೇಡ್ರಿ ನೀರ್ನ. ಒಂದು ಸ್ವಲ್ಪ ಮೂಮೆಂಟ್ ಮಾಡಿದ್ರು ಅರ್ಧ ನೀರು ಚೆಲ್ಲೇ ಹೋಗುತ್ತೆ, ಅದರಲ್ಲೂ ಕೆಸರು ಬೇರೆ. ಚಲುತ್ತಾ ಇದೆ. ಮುಂದೆ ಅಮ್ಮ. ಹೋಗೋ ಅಷ್ಟರಲ್ಲಿ ಬರೀ ಖಾಲಿ ಪ್ಲೇಟ್ ಹೋಗೋಂಗಿದೆ. ಕ್ಯಾರಿ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಎಲ್ಲ ಬರೀ ಪ್ಲೇಟಲ್ಲೇ ಇತ್ತು, ಎಲ್ಲಿ ನೀರು ಚೆಲ್ಲೇಬಾರ್ದು, ಒಂದೊಂದು ಹನಿನೂ ಇಂಪಾರ್ಟೆಂಟು. ಇಲ್ಲಿ ಫುಲ್ಲು ಸ್ಲೋ ಆಗಿ ತಗೊಬರ್ತಾ ಇದೆ. ಸೆಂಟ್ರಲ್ ಇಡಬೇಕು ಕಾಲು. ಸೆಂಟ್ರಲ್ ಕಾಲ್ ತಗೊಳ್ಳಿ. ಸೆಂಟ್ರಲ್ ಇಡಬೇಕು ಕಾಲ್ನ. ಓಕೆ, ಕಿಟ್ಟಿ ಆಲ್ರೆಡಿ ಒಂದ್ಸಲಿ ಹಾಕಿದ್ದಾನೆ ಅಕ್ವೇರಿಯಂ ಒಳಗೆ ನೀರ್ನ. ಅದನ್ನ ಹಿಡ್ಕೊಳಂಗಿಲ್ಲ. Yes, come on. Lovely. ಆಯ್ತು. ಓಕೆ, ಕಿಟ್ಟಿ ವೇಸ್ಟ್ ಮಾಡಬಾರ್ದು. ಅಕಸ್ಮಾತ್ ಒಂದು ಅಲೆಗೆ ತಪ್ಪಿ ಹೋದ್ರೆ ಅವನ ಕಾಲು, ಕೈಯ, ಮುಖ, ಮುಸುಳಿ ಅಲ್ಲೂ ಏನಿರೋದಿಲ್ಲ, ಉದುರಿ ಹೋಗ್ತದೆ. ನನಗೆ ಭಯ ಆಯ್ತು. ಒಂದು ಕಾಲು ಮಡಗೋ ತನಕ ಅಲ್ಲೇ ಕೈ ಇಟ್ಕೊಂಡೆ. ಅಲ್ಲದೆ ಪುನಃ ಇನ್ನೊಂದು ಅಲಗೆ ಮಡಗಿದೆ, ಇನ್ನೊಂದು ಮಡಗೆ, ಹಾಗೆ ಸುಮಾರು ಸಲ ಬಂತು. ಆ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡ್ಕೋಬೇಕು. ಎಸ್, ಬೇಗ ಟೈಮ್ ಇಸ್ ಇಂಪಾರ್ಟೆಂಟ್. ಅವನು ಹೆಜ್ಜೆ ಇಡ್ಬೇಕಾದ್ರೆ ರೀಪನ್ನು ಇಟ್ಟು ಅವನಿಗೆ ಆಚೆಗೆ ದಾಟ್ಸ್ಬೇಕಿತ್ತು. ಕಷ್ಟನೇ ಇತ್ತದು. ಓ ವೆರಿ ಗುಡ್. ಬಾ ಬೇಗ. ಈಗ
ನಂಬರ್ ಆಫ್ ಟ್ರಿಪ್ಸ್ ಜಾಸ್ತಿ ಮಾಡ್ಕೋಬೇಕಬ್ಬಿ ನೀನು. ನಾಟ್ ಓನ್ಲಿ ದ ವಾಲ್ಯೂಮ್, ನಂಬರ್ ಆಫ್ ಟ್ರಿಪ್ಸ್. ಆಕ್ಚುಲಿ ಕಿಟ್ಟಿ ಲೀಡರ್ ಇದ್ದಾನೆ. ಸೂಪರ್ ಮನೆ ಆಗ್ತಾ ಇದ್ದಾರೆ ಕಿಟ್ಟಿಗೆ. ಮಾಡ್ಕೊಳ್ಳಿ. ತಗೊಂಡು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಫಸ್ಟ್ 2 ರೌಂಡ್ಸ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಎಷ್ಟು ಟೈಮ್ ಸೇವ್ ಮಾಡಕ್ಕಾಗತ್ತೆ, ಏನೆಲ್ಲ ಐಡಿಯಾ ಮಾಡ್ಬೋದು ಯೋಚನೆ ಮಾಡಿ. ಕಿಟ್ಟಿ ಬಿದ್ದ. ವಾರೆ ಕಾಲು ಇಟ್ಕೊಂಡು ಜಾರ್ಕೊಂಡ್ಬಿದ್ದ. ನಂಗೆ ತುಂಬಾ ಬೇಜಾರಾಯ್ತು. ಟೈಮ್ ಸೇವ್ ಮಾಡೋ, ಬಿದ್ದಿದ್ದಾನೆ ಈಗ. ಈ ಟೈಮ್ ಅಡ್ವಾಂಟೇಜ್ ತಗೋ. ಯಾವಾಗ 3rd 4th ರೌಂಡ್ ಆಗ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತು. ಓ ಹಿಂಗೆ ನಡಿಬೇಕು. ಭೋಜಮ್ಮ ಅವ್ರಿಗೂ ಹೇಳಿದೆ. ಈಕ್ವಲ್ ಇದ್ದಾರೆ. ವೆರಿ ಗುಡ್. ಸೂಪರ್ ಅವಿ, ಸೂಪರ್. ಯು ಡೂಯಿಂಗ್ ಗ್ರೇಟ್. ಕಮ್ ಆನ್. ಓಕೆ 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 ವಂಡರ್ಫುಲ್. ಓ ಕಿಟ್ಟಿ ಅರ್ಧ ಆಚೆನೆ ಚೆಲ್ದಲ್ಲ. ಎಷ್ಟು ತುಂಬಿದಿತ್ತು ಟ್ರೇ ಫುಲ್ಲು, ಅದ್ರ ಬರೀ 25% ಮಾತ್ರ ಮಿಕ್ಕಿದ್ದು. ಕೇರ್ಫುಲ್ ಆಗಿ ಸುರಿಬೇಕಾಗಿತ್ತು. ನೀರು ಚಚ್ಕೊಂಡ್ರೆ ಸ್ಲಿಪ್ಪರಿ ಆಗತ್ತೆ ಇರುತ್ತೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧ್ಯ ಆಬ್ಸ್ಟೆಕಲ್ಸು, ಅದರಿಂದ ಎಸ್ಕೇಪ್ ಆಗೋದೇ ಒಂದು ದೊಡ್ಡ ಟಾಸ್ಕ್. ಅದು ಚೆಲ್ಬೇಡ ಕಣ, ಅಲ್ಲಿವರೆಗೂ ಫೇಸ್ ಮಾಡ್ತಿರಲ್ಲ. ಸೂಪರ್ ಅಭಿ, ಕೋಆರ್ಡಿನೇಷನ್ ಸೂಪರ್. ಫಾಸ್ಟ್ 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 ಸೇವ್ ಮಾಡ್ಬೋದ, ಟೈಮ್ ಸೇವ್ ಮಾಡಿ. ಓಕೆ. ಪಟ್ಟಿ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ಕಾನ್ಸಂಟ್ರೇಷನ್ ಪಟ್ಟಿಯಲ್ಲಿ ಕಾಲು ಎಲ್ಲಿ ಇಡ್ತೀವೋ ಅಲ್ಲಿ ಇಡಬೇಕು, ಇಲ್ಲಾಂದ್ರೆ ಒಂದು ನೀರು ಶೇಕ್ ಆಗ್ತಾ ಇರುತ್ತೆ ಅಲ್ಲಿ ಇರಬೇಕು. ಕಾನ್ಸಂಟ್ರೇಷನ್ ಎರಡೂ ಕಡೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ರೈಟ್ ಲೆಗ್ಗು ಆ ಪಟ್ಟಿ ಮೇಲೆ ಇಡಬೇಕಾಗಿತ್ತು. ಭೋಜಮ್ ಅವರು ಅದನ್ನ ಪೊಸಿಷನ್ ಚೇಂಜ್ ಮಾಡಿಬಿಟ್ರು. ನಾನು ಇದೇನಿದು ಕಾಲ್ಗೇನು ಸಿಕ್ಲಿಲ್ಲ ಅಂತ ದಬಾರ್ ಅಂತ ಬಿದ್ದೆ. ಬಿದ್ದ ತಕ್ಷಣ ಹೆದರಿಕೆ ಆಗೋಯ್ತು ನನಗೆ. ಸರಿಸ್ಬೇಡಿ, ಅವನಿಗೆ ಡಿಸ್ಟರ್ಬ್ ಆಗುತ್ತೆ, ಅವಾಗಲೇ ಬೀಳೋದು. ಅವನು ಬೀಳಬಾರ್ದು ಅಂತೇಳಿ ಅವನು ಕಾಲು ಮಡಗಿದಾಗ ಸಹ ಚೆನ್ನಾಗಿ ಅಮ್ಕಿ ಇಟ್ಕೊಂಡೆ. ಕಿಟಿನೂ ಬಿದ್ದಿದ್ದಾನೆ, ಬಟ್ ಅವ್ನು ಗಿವ್ ಅಪ್ ಮಾಡಲಿಲ್ಲ. ಅಷ್ಟೇ ಫಾಸ್ಟಾಗಿ ಮಾಡ್ತಾ ಸಿದ್ದಿಯಮ್ಮನ ಸಿಕ್ಕಾಪಟ್ಟೆ ಕೋಆಪರೇಟ್ ಮಾಡ್ತಾ ಇದ್ರು. ಇನ್ನೊಂದು ರೌಂಡ್ ಬರಬೇಕು ಕಿಟಿ. ಫೌಲ್ ಮಾಡಿದ್ರೆ 2 ಟ್ರೇ ನೀರ್ನ ಆಚೆ ಹಾಕ್ತೀನಿ ಕಿಟಿ. ಈಗ ವೈಟ್ ಮಾರ್ಕ್ ಮೇಲ್ ಬರ್ಬೇಕು, ಎಲ್ಲಾರ್ಗು ಒಂದೇ ತಾನೆ. ಅದೇ ಸಾಧ್ಯತೆ ಇದೆ. ಪಾಸ್ ಮಾಡಬೇ. ಬೇಗ ಮಾಡಿದ್ರೆ ಆಗುತ್ತೆ, ಬೀಟ್ ಮಾಡ್ಬೋದು ಅನ್ಕೊಂಡ್ವಿ. ಅಷ್ಟರಲ್ಲಿ ಒಂದು 8 ಮಿನಿಟ್ಸ್ 10 ಮಿನಿಟ್ಸ್ ಆಗಿತ್ತು. ಸಾಧ್ಯತೆ ಇದೆ, ಸ್ವಲ್ಪ ಜಾಸ್ತಿ ಸುತ್ತಂದು ಹಾಕೋ. ಅಲ್ಲಿ ಹೋಗಿ ವೇಸ್ಟ್ ಮಾಡಬೇಡ. ಕಮಾನ್ 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 ಕಮಾನ್. ಯೆಸ್, ಬರ್ಬೋದು ಬಾ, ಟ್ರೈ ಮಾಡ್ಬೋದು ಬಾ. ಹೇಳ್ತಿ ಕೊಡಿ. ಇನ್ನೊಂದು ಟ್ರೈ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಓಕೆ, ಫಸ್ಟ್ ರೌಂಡ್ ಮುಗಿದಿದೆ. ಅದರಲ್ಲಿ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ಅವರು ಫಸ್ಟ್ ರೌಂಡ್ ಅಲ್ಲಿ ಗೆದ್ದಿದ್ದಾರೆ. 13 ನಿಮಿಷ 18 ಸೆಕೆಂಡ್ ಅಲ್ಲಿ ಆ ಒಂದು ಫಿಶ್ ಬೌಲ್ ನ ನಾವು ಕೊಟ್ಟಿರುವಂತ ಮಾರ್ಕ್ ಗೆ ಫಿಲ್ ಮಾಡಿದ್ದಾರೆ. ಸೊ ಹಂಗಾಗಿ ಈ ರೌಂಡಿನ ವಿನ್ನರ್ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ. ಓಕೆ, ಮುಂದಿನ ರೌಂಡ್ ಅಲ್ಲಿ ಬರ್ತಾ ಇರೋದು ಸೌಮ್ಯ ಅಂಡ್ ರಾಮಪ್ಪ. ಅವರ ಆಪೋಸಿಟ್ ಆಗಿ ಬರ್ತಾ ಇರೋದು ಸಚಿನ್ ಅಂಡ್ ಕ್ಷಮಾ. ಬನ್ನಿ, ಟೇಕ್ ಅಪ್. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ನಾನು
ಅನ್ಕೊಂಡಿದ್ದು ಅವ್ನಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ಹೇಳಿ. ಬಿಕಾಸ್ ಅವನು ಹೈಟ್ ಇದ್ದಿದ್ರಿಂದ ಅವ್ನಿಗೆ ಕಾಲ್ ದೊಡ್ಡದಿತ್ತು, ದೂರ ಸ್ಟೆಪ್ಸ್ ನ ಇಟ್ಕೊಂಡು ಬೇಗ ಹೋಗೋ ಚಾನ್ಸಸ್ ತುಂಬಾ ಇತ್ತು. ಸೌಮ್ಯ ಆರಾಮಾಗಿ ಹೋಗು, ಚೆಲ್ಕೋಬೇಡ, ಕ್ವಾಂಟಿಟಿ ಜಾಸ್ತಿ ಇರ್ಲಿ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು. ಕಾಲಿಡಂಗಿಲ್ಲ ಪೋಲ್ ಮೇಲೆ, ಸೆಂಟ್ರಲ್ಲೇ ಇಡಬೇಕು. Yes. Sit. ಅಯ್ಯೋ ಪೋಲ್ ಮೇಲೆ ನಡಿಬೇಕಾದ್ರೆ ಕಾಲೆಲ್ಲ ಫುಲ್ ಶಿವರಿಂಗ್ ಆಗ್ತಾ ಇತ್ತು. ಅಂಡ್ ಆ ಕೆಸರಿರೋದ್ರಿಂದ ಜಾರೋ ಚಾನ್ಸಸ್ ತುಂಬಾ ಇತ್ತು. ಉದ್ದ ಇರೋದ್ರಿಂದ ಕರೆಕ್ಟ್ ಆ ಟ್ರೇ ಹಿಡ್ಕೊಂಡಿದ್ದು ಕರೆಕ್ಟ್ ಅದಕ್ಕೆ ಟ್ರೇಗೆ ಬಂದು ಹೊಡಿತಾ ಇತ್ತು. ಆಗುತ್ತೆ ಪ್ರೀತಿಸಿ ರೆಡಿ. ಹೋಗಿ. ಅಯ್ಯೋ ಏನಾದ್ರು ಹೆಚ್ಚು ಕಡಿಮೆ ಆಗಿ ಅವಳು ಬಿಡ್ತಾಳನೋ, ನನ್ನ ತಲೆಯಲ್ಲಿ ನಿಜವಾಗ್ಲೂ ಕೊರಿತಾನೆ. ಅವಳಿಗೇನು ಹೇಳಕ್ ಹೋಗ್ಲಿಲ್ಲ, ಹೆದರ್ಕೊಂಡ್ಬಿಡ್ತಾಳೆ ಅಂತೇಳಿ. ಕಾಲಿಟ್ಟೆ ಆಗ್ತಾ ಇರಲಿಲ್ಲ, ಅಂದ್ರೆ ಪುನಃ ನೀರು ಕೆಳಗಡೆ ಬೀಳ್ತಾ ಇತ್ತು. ಆ ಟ್ರೇ ಬೇರೆ ಕರೆಕ್ಟ್ ಎಡ್ಜಲ್ಲಿ ಫುಲ್ ಸ್ಲೋಪ್ ಬರತ್ತರ ಕರೆಕ್ಟ್ ನೀರು ಹೋಗಕ್ಕೆ ಅಂತಾನೆ ಇಟ್ಟಿದ್ರು, ಪುನಃ ಅದ್ರಲ್ಲಿ ನೀರು ಹೋಗ್ತಿತ್ತು. ಒಂದು ಸಲಿನೂ ಕರೆಕ್ಟ್ ಆಗಿ ಹಾಕಿಲ್ಲ ಸಚಿನ್. ಹೋಗ್ತಾ ದಾವಂತ ಮಾಡ್ಕೊಬೇಡ ಸಚಿನ್, ಎಷ್ಟಿದೆಯೋ ಅಷ್ಟನ್ನು ಹಾಕು. ಒಂದು ಡ್ರಾಪು ಇಂಪಾರ್ಟೆಂಟು. ಫಸ್ಟ್ ಟೈಮ್ ಒಂಚೂರು ಬಂತು. ಅಮ್ಮ ನೀವು ಕ್ರಾಸ್ ಇಡ್ತಿದ್ದೀರಾ ಸ್ಟ್ರೈಟ್ ಆಗಿಡಿ ಅಂತ, ಆದ್ರೆ ಅವರು ಇಲ್ಲ ಸ್ಟ್ರೈಟ್ ಇಟ್ಟಿದ್ದೀನಿ ಅನ್ನೋರು. ಸೌಮ್ಯಗೆ ಸೂಪರ್ ಆಗಿ ಗ್ರಿಪ್ ಸಿಕ್ಕಿದೆ, ಅವಳಿಗೆ ಗೊತ್ತಾಗಿದೆ ಐಡಿಯಾ ಯಾವ ರೀತಿ ಅಂತ, ಆರಾಮಾಗಿ ಹೋಗ್ತಾ ಇದ್ದಾಳೆ. ಸ್ವಲ್ಪ ವಾಲ್ಯೂಮ್ ಸಿಕ್ತು ಬಾ. ಈಗ ಯು ಗಾಟ್ ದ ಹೋಲ್ಡ್ ದ ವೇಟ್. ಕಮ್ ಆನ್ ಮ್ಯಾನ್. ಏನಪ್ಪ ಮಾಡೋದು, ಸೌಮ್ಯ ಜೊತೆ ಸೋದ್ರಂತ ಫುಲ್ ಮಾನ ಮರ್ದಿ ಹೋಗ್ಬಿಡುತ್ತೆ. ಯು ಕಾನ್ಸಂಟ್ರೇಟ್ ಆನ್ ಯುವರ್ ಜಾಬ್. ತುಂಬಾ ಕ್ವಿಕ್ ಆಗಿ ಹೋಗ್ತಾ ಇದ್ದೆ, ನೀರ್ ತಗೊಂಡ್ಬರ್ತದೆ. ಅವ್ರ ಲೀಡಲ್ಲಿ ಸ್ವಲ್ಪ ತುಂಬಾ ಕಡಿಮೆ ಇದ್ದ, ಅದು ನೋಡಿದ ತಕ್ಷಣನೇ ನನ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು. ಕಟ್ಟಿಗೆ ಮಣಿ ಮೇಲೆ ಅವ್ನು ಕಾಲಿಡ್ಬೇಕಾದ್ರೆ ಶೇಕ್ ಆಗ್ತಾ ಇತ್ತು. ಅವ್ನು ಶೇಕ್ ಮಾಡಿದ್ದಕ್ಕೆ ನಾನು ನಂದೇನು ತಪ್ಪಾಗುತ್ತೋ ಅಂತ ಅಂದ್ಬಿಟ್ಟು ಹಿಂದಿನ ಮಣೆ ಅವ್ನು ಪೂರ್ತಿ ಮುಂದಿನ ಮಣೆ ಮೇಲೆ ತಂದು ಕಾಲಿಟ್ಟು ನೀವು ಮುಂದಿನ ಹಾಕು ಅಂದಾಗ ನಾನು ಹಾಕ್ತಾ ಇದ್ದೆ. ವೆರಿ ಗುಡ್, ಕಮ್ ಆನ್ ಮಾಡಬೇಕು, ರಿಪೀಟ್ ಮಾಡು, ರಿಪೀಟ್. ಆ ವುಡನ್ ಪೀಸ್ಗಳು ಹಿಂಗಿಂಗ್ ಆಗ್ತಾ ಇತ್ತು. ಅದು ಕೂಡ ಅಷ್ಟೇ, ನಮಗೆ ಹೊಡೆದಾಗ ಕೈ ಶೇಕ್ ಆಗಿ ನೀರು ಚೆಲ್ಲೋ ಚಾನ್ಸಸ್ ತುಂಬಾ ಇತ್ತು. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಗ್ರಿಪ್ಪೇ ಸಿಗ್ತಿರಲಿಲ್ಲ. ಅಲ್ಲಿ ತನಕ ಹೆಂಗೋ ಎತ್ಕೊಂಡ್ ಬರ್ತಿದೆ. ಆಮೇಲೆ ಪುನಃ ಅಲ್ಲಿ ಕಾಲಿಟ್ಟ ತಕ್ಷಣ ಫುಲ್ ಕಾಲು ನಡ್ಗೋದು, ಪುನಃ ಅದು ಶೇಕ್ ಆಗೋದು, ಬೀಳೋದು, ಪುನಃ ಆಬ್ಸ್ಟೆಕಲ್ಸ್ ಪುನಃ ಬಂದು ಹೊಡಿಯೋದು. ಅಲ್ಲಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು. ಚೆಲ್ಲಂಗೆ. ಯೆಸ್, ಕಮ್ ಆನ್. ವುಡ್ ಪೀಸ್ಗಳು ಇಟ್ಟಾಗೆಲ್ಲ ಭಾಳ ಬಿಗಿಯಾಗಿ ಹಿಡ್ಕೋತಾ ಇದ್ದೆ. ಅವಳ ಕಾಲು ಅಲ್ಲಾಡದೆ ಇರೋ ಥರ ವುಡ್ ಮೇಲೆ ಇಟ್ರು ಆ ಪೀಸ್ ಅಲ್ಲಾಡಬಾರ್ದು. ಹೀಗೆ
ಎಸ್ ಮಾಡು 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 ಬಾ 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 ಉದ್ದುದ್ದ ಟ್ರೈನ ಅಡ್ಡಡ್ಡ ಇಟ್ಕೊಂತಿದ್ದೆ, ಆಮೇಲೆ ಪುನಃ ಉದ್ದುದ್ದ ಇಟ್ಕೊಳ್ಳೋಣ ಆ ಥರ ಇಟ್ಕೊಂಡಾದ್ರೂ ಮಾಡೋಣ ಅಂತ ಹೋದೆ. ಅದರಲ್ಲೂ ಫುಲ್ ಚೇಲ್ ಹೋಯ್ತು, ಅದೂ ಆಗಿಲ್ಲ ಸ್ಟಾರ್ಟಾಗಿ. ಅಡ್ಡಡ್ಡ ಬಿಟ್ಟ ಉದ್ದುದ್ದ ಹಿಡ್ಕೊಂಡ ನಮ್ಮ ದುಡ್ಡ ನೋಡೋಣ. ಮಾಡ್ತಾ ಇದೆ ನಿಂಗೆ ಫುಲ್ ಆದೆ, ಫುಲ್ ಹಿಂದ್ಗಡೆ ಹಿಂಗೆ ಬೆಂಡ್ ಆದೆ, ಬ್ಯಾಲೆನ್ಸೇ ಸಿಗ್ತಾ ಇರಲಿಲ್ಲ. ಆಮೇಲೆ ಇನ್ನೇನು ಬೀಳ್ಬೇಕು, ತಡ್ಕೊಳಕ್ಕಾಗಲ್ಲ, ಹಂಗೆ ಜಂಪ್ ಮಾಡ್ಬಿಟ್ಟೆ ಹೊರಗಡೆ. ಇಂಟ್ರೆನ್ಸ್ಗಳು 1000 ತಾಪತ್ರೆಯ ಈ ಕಡೆಗೆ. ಅವ್ರಿಗಿಂತ ಫಾಸ್ಟಾಗಿ ಪ್ರತಿ ಸಾರಿ ಆ ಟ್ರೈನಲ್ಲಿ ತಂದಾಗಲೂ ನಾವೇ ಫಸ್ಟ್ ಆಗ್ತಾಯಿದ್ವಿ. ಫುಲ್ ಕಾನ್ಷಿಯಸ್ ಆಗ್ಬಿಡ್ತು, ಅಯ್ಯೋ ಇದ್ರಲ್ಲೂ ಸೋತ್ಬಿಟ್ರೆ ಹೆಂಗೆ, ಕೊನೆಯಲ್ಲೂ ಇದಾಗ್ಬಿಡುತ್ತಲ್ಲ. ಇದಾಯಿತು ಅಂತಲೇ ಗೊತ್ತಿಲ್ಲ. ಆ ಸ್ಟ್ರೆಸ್ ಇರ್ಬೋದು, ಆ ಬಾಡಿ ಪೇನ್ ಇರ್ಬೋದು, ಮೆಂಟಲಿ ಡಿಮೋಟಿವೇಟ್ ಆಗಿರ್ಬೋದು, ಎಲ್ಲ ಸೇರಿಬಿಟ್ಟು ನನಗೆಲ್ಲೋ ಪರ್ಫಾರ್ಮ್ ಮಾಡೋಕ್ಕೆ ಆಗದಿರಂಗೆ ಮಾಡಿಬಿಟ್ಟಿದೆ. ಏನಾಯ್ತು ಸಚ್ಚೆ? ಸರ್ ಕೊನೆ ತನಕ ಬ್ಯಾಲೆನ್ಸ್ ಸಿಗಲಿಲ್ಲ, ಮತ್ತು ಮುಕ್ಕಾಲು ಭಾಗನೂ ತುಂಬಿಸಕ್ಕಾಗಲಿಲ್ಲ. ಅಷ್ಟರೊಳಗೆ ಸೌಮ್ಯ ಮತ್ತು ರಾಮಪ್ಪ ಜೋಡಿ ಕಂಪ್ಲೀಟ್ ಮಾಡೇ ಬಿಡ್ತಾರೆ ಟಾಸ್ಕ್ನ. ರಾಮಪ್ಪ ಅಂಡ್ ಸೌಮ್ಯ ಅವರು ಈ ರೌಂಡ್ ಅಲ್ಲಿ ಗೆದ್ದಿದ್ದಾರೆ. ಇವರು ತಗೊಂಡಿರುವಂತ ಟೈಮ್ 23 ನಿಮಿಷ 18 ಸೆಕೆಂಡ್. ನೆಕ್ಸ್ಟ್ ಬರ್ತಾ ಇರೋ ಜೋಡಿ ಉಳ್ಕೊಂಡಿರೋ ಇಬ್ರು ಫರ್ನಾಂಡೆಸ್ ಮತ್ತು ಶಿಲ್ಪಾ, ಅವ್ರಿಗೆ ಅಪೋಸಿಟ್ ಆಗಿ ಬರ್ತಾ ಇದ್ದಾರೆ ಶರತ್ ಅಂಡ್ ಟೆರಿಬಲ್ ದೇವೋ. ಟೇಕ್ ದ ಪೊಸಿಷನ್. ಮೂರನೇ ರೌಂಡ್ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವರು ಒಂದ್ ಕಡೆ, ಇನ್ನೊಂದ್ ಕಡೆ ಶರತ್ ಮತ್ತೆ ದೇವಮ್ಮ ಅವರು. ಇದರಲ್ಲಿ ಯಾರಾದ್ರೂ ಕಿಟ್ಟಿ ಸೆಟ್ ಮಾಡಿರೋ ಟೈಮ್ ನ ಬೀಟ್ ಮಾಡಿದ್ರೆ 13 ನಿಮಿಷ 18 ಸೆಕೆಂಡ್ ಒಳಗಡೆ ಯಾರಾದ್ರೂ ಆ ಒಂದು ವಾಟರ್ ಟ್ಯಾಂಕ್ ನ ತುಂಬಿಸಿದ್ರೆ ಅವರು ವಿನ್ನರ್ ಆಗ್ತಾರೆ. ಇವತ್ತಿನ ಲೈಫ್ ಅವ್ರದಾಗತ್ತೆ ಅಂಡ್ ಅವ್ರು ಆಗ್ತಾರೆ ಇವತ್ತಿನ ರಿನ್ ಶೈನಿಂಗ್ ಸ್ಟಾರ್. ನೋಡೋಣ, ಎರಡು ಜೋಡಿಗಳು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಸೊ ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಹೋಗಿದ ತಕ್ಷಣ ಕೆಸರಲ್ಲಿ ಹಂಗೆ ಎಗ್ರು ಬಿಟ್ಟು ಹೋಗ್ಬಿಟ್ಟು ನೀರ್ ತಗೊಂಡ್ಬಿಟ್ಟು ಹೆಜ್ಜೆ ಮೇಲೆ ಹೆಜ್ಜೆ ಅಂತ ಇಟ್ಕೊಂಡು ಹೋಗ್ತಾ ಇದೀನಿ. ಆರಾಮಾಗೆ ಸ್ವಲ್ಪ ಆರಾಮ್. ಫಸ್ಟ್ ಸ್ಟೆಪ್ ಇಡ್ತೀನಿ, ಫಸ್ಟ್ ಸ್ಟೆಪ್ ಇಟ್ಟಾಗೆ ವಾಬಲ್ ಆಗ್ತಿದೆ, ಭಯ ಆಗ್ತಿದೆ. ಕೆಳಗಡೆ ನೋಡ್ತೀನಿ, ಫುಲ್ ಓಪನ್ ಏರಿಯಾ ಇಷ್ಟೇ ಇದೆ. ಅವ್ರು ತುಂಬಿಸ್ಬೇಡವೋ, ನಿನ್ ಶಿಲ್ಪ ಫಸ್ಟ್ ರೌಂಡ್ ಅಲ್ಲಿ ಈಗ ನೀರ್ ಹಾಕ್ತಾ ಇದ್ದಾಳೆ. ಕೋಆರ್ಡಿನೇಷನ್, ಬ್ಯಾಲೆನ್ಸ್, ನೀರಿನ ವಾಲ್ಯೂಮು, ಟೈಮಿಂಗ್ ಎಲ್ಲ ಮುಖ್ಯ. ಬೀಳ್ಬಾರ್ ಜಾಗ ಬಿತ್ತು. ಅದೇ ಬಿದ್ದಿದ ತಕ್ಷಣ ನೋವು ತಡೆಯಕ್ಕಾಗಿಲ್ಲ, ಆದ್ರೂ ಲೈಕ್ ಎದ್ದೋಗ್ಲೇಬೇಕಾಗಿತ್ತು. ಎದ್ದಿದ ತಕ್ಷಣ ಎದ್ದು ಹೋದೆ. ನೋಡ್ಕೊಂಡು ನೋಡ್ಕೊಳ್ಳಿ. ನಾನು ಹಿಂಗೆ ಕಟ್ಟೆ ಮುಡಿಕಂದು ಬರ್ತಾ ಇದ್ದೆ. ಬೇಗ ಬೇಗ ಮಡಗು ಆಗ ದೂರ ಮಡಗು ಅಂದ. ಎಕ್ಸ್ಟ್ರೀಮ್ ಆಗಿ ಬಿತ್ತು. ಬೀಳ್ಬಾರ್ ಜಾಗಕ್ಕೆಲ್ಲ ಸರಿಯಾಗಿ ಬಿತ್ತಿತ್ತು. ಓಕೆ, ಇವಾಗ ಎತ್ತಿ ನೀವು ಬೇಗ ಇಡ್ಬೇಕು. ಹತ್ತ ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ಕೊಡಿ. ನಿಮ್ಮಿಬ್ರಲ್ಲಿ ಡಿಫರೆನ್ಸಸ್ ಆದ್ರೆ ಆಗಲ್ಲ. ಆರಾಮಾಗಿ ಬಾ ಶರತ್. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ. ಶರತ್ ಮೂರನೇ ಸತಿ ಬಿದ್ದಾಗ ಎಕ್ಸ್ಟ್ರೀಮ್ ಪೇನ್.
ಇಟ್ಟಿ ಬೇಗ ಬೇಗ ಎದ್ಬಿಟ್ಟು ಓಡಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಚಿಚ್ಚಾಣ ಆಗಿದ್ದ ಹೋಗ್ಲಿ ಅನ್ಬಿಟ್ಟು ಶರತ್ ಅರ್ಜೆಂಟ್ ಶರತ್ ನಿನ್ ಕಾಲ್ನ ಸೆಂಟ್ರಲ್ ಇಡು ಶರತ್, ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಸಿಗುತ್ತೆ. ಆಲ್ರೆಡಿ ಬ್ಯಾಂಬೂ ಮೇಲೆ ಸ್ಲಿಪರಿ ಆಗಿತ್ತು. ಸೊ ನಾವು ಪ್ಲಾಂಕ್ ಇಟ್ಟು ನಾನು ಸೆಂಟರ್ ಅಲ್ಲಿ ಕಾಲಿಟ್ರೆ ಆ ಪ್ಲಾಂಕ್ ಮೇಲೆ ಆ ಪ್ಲಾಂಕ್ ಮೂವ್ ಆಗ್ತಿತ್ತು. ಸ್ಟೆಪ್ಸ್ ಇಳಿಬೇಕಾದ್ರೂ ಆ ಸ್ಟೆಪ್ಸ್ ಬಿಟ್ಟು ಫುಲ್ ಜಂಪ್ ಮಾಡ್ಕೊಂಡು ಹೋಗ್ತಿದ್ದೆ, ಬೇಗ ನೀರು ತಾಗ್ತಿದ್ದೆ. ಮೇಲ್ಗಡೆ ಬಂದು ಒಂದು 2 ಹೆಜ್ಜೆ ಇಡ್ತಾ ಇದ್ದಂಗೆ ಹಿಂದಿನ ರೌಂಡ್ ಅಲ್ಲಿ ನಾನು ಏನ್ ಶೇಕ್ ಮಾಡ್ಬಿಟ್ಟು ಹೋಗಿದ್ದೆ ಆ ಹರ್ಡಲ್ಸ್ ಅದು ಬಂದು ಪ್ಲೇಟ್ಗೆ ಹೊಡೆಯೋದು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು. ನಾನು ಸೌಂಡ್ ಕೊಡ್ತಿದ್ದೆ, ಓಕೆ ಹಾ 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 ಅಂತ ಸೌಂಡ್ ಕೊಡ್ತಿದ್ದೆ. ಸೊ ಅವಾಗ ಎತ್ತಿ 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 ಇಡೋರು 8 ನಿಮಿಷಗಳಾಗಿದೆ, ಇನ್ನು 5 ನಿಮಿಷ ಇದೆ ಕಿಟಿ ಟೈಮ್ ನ ಬೀಟ್ ಮಾಡೋದಕ್ಕೆ. ಮಧ್ಯದಲ್ಲಿ ಕಾಲ್ ಮುಡುಗು ಅಂತ ನಾನು ಬುಡ್ಕತ್ತಾ ಇದ್ದೆ. ಇವನ್ ಏನ್ ಮಾಡ್ತಿದ್ದ, ಒಂದ್ ಕಡೆ ಸೈಡ್ಗೆ 2 ಕಾಲು ಈ ಕಡೆ ಮುಡುಗ್ತಿದ್ದ, ಇನ್ನೊಂದ್ ಕಾಲ್ ಬಂದು ಹಿಂಗೆ ಎದ್ದೈತಿತ್ತು. ಸೈಡಲ್ಲಿ ಇಡ್ಬೇಡ ಶರತ್, ಅದೇ ಮಿಸ್ಟೇಕ್ ಆಗ್ತಾ ಇದೆ. ಶಿಲ್ಪಿ ಲವ್ಲಿ ಸೌಮ್ಯ ಇಟ್ಕೊಳಂಗಿಲ್ಲ. ಫರ್ನಾಂಡಿಸ್ ಏನ್ ಮಾಡ್ಬಿಟ್ರು, ನನ್ನ ಕಾಲು ಎತ್ತೋ ಮುಂಚೆನೇ ಒಂದು ಪ್ಲಾಂಕ್ ಹೇಳಿದ್ಬಿಟ್ರು. ಸೊ ಅವಾಗ ಇಂಬ್ಯಾಲೆನ್ಸ್ ಆಗ್ಬಿಟ್ಟೆ, ಬಿದ್ರೆ ನಾನೀಗ ಅಷ್ಟೇನೆ ಅನ್ಬಿಟ್ಟು ಏನ್ ಮಾಡಿದೆ, ಹರ್ಡಲ್ ಎತ್ಕೊಂಡ್ಬಿಟ್ಟೆ, ವಿಚ್ ವಾಸ್ ಅ ಫೌಲ್. ನೆಕ್ಸ್ಟ್ ಬಂದಾಗ ಒಂದು ಟ್ರೇ ಆಚೆ ಶರತ್ ನೀವು ಆ ಕಡೆ ಗಾಜಿನ ಕಡೆಗೆ ಹೋಗಲ್ಲ ಶಿಲ್ಪ, ನಿಮ್ಮ ರೈಟ್ ಸೈಡ್ ಚೆಲ್ತೀರಾ. ರೈಟ್ ಸೈಡ್ ನಿಮ್ಮ ರೈಟ್ ಫರ್ನಾಂಡಿಸ್ ಸರ್ ಮುಟ್ಟಂಗಿಲ್ಲ ಅವಳನ್ನ. ನೋಡೋಣ ಐಡಿಯಾ ಮಾಡಿದ್ರು ಫರ್ನಾಂಡಿಸ್ ಅವರು. ಸೂಪರ್ ಗುರು, ಲೈಫ್ ಸೂಪರ್ ಗುರು. ಓಕೆ, ವಾಟ್ ಅ ಫೈಟ್, ಸೂಪರ್. ಆ ಕಡೆ ಶಿಲ್ಪ ಮತ್ತು ಫರ್ನಾಂಡಿಸ್ ಅವ್ರ ಕೋಆರ್ಡಿನೇಷನ್ ವಂಡರ್ಫುಲ್. ಗೋ ಗಾಡ್, ಯು ಡಿಸರ್ವ್ ಎನ್ ಅಪ್ಲಾಸ್. ಥ್ಯಾಂಕ್ ಯು ಸರ್. ಅಂಡ್ ಆ ಕಡೆ 2 ಸಲ ಶರತ್ ಬಿದ್ದಿದ್ದು ಇವ್ರಿಗೆ ಅಡ್ವಾಂಟೇಜ್ ಆಯ್ತು. ಅಂಡ್ ಅಲ್ಲಿಂದ ಸ್ಪೀಡ್ ಪಿಕಪ್ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಶಿಲ್ಪ ಫೌಲ್ ಮಾಡಿದ್ಲು. ಒಂದು ಟ್ರೇ ನೀರ್ನ ನಾವು ಆಚೆ ಚೆಲ್ಸಿದ್ವಿ. ಆದ್ರೂ ಕೂಡ ಈ ರೌಂಡ್ ಅಲ್ಲಿ ಶಿಲ್ಪ ಮತ್ತೆ ಫರ್ನಾಂಡಿಸ್ ಅವರು ಗೆದ್ರು. ಆದ್ರೆ ಅವರು ತಗೊಂಡಂತ ಟೈಮ್ ಎಷ್ಟು? ನೀವು ತಗೊಂಡಂತ ಟೈಮ್ ನ ಹೇಳಿದ್ರೆ ವಿನ್ನರ್ ಯಾರು ಅಂತ ಗೊತ್ತಾಗತ್ತೆ. ನೀವು ತಗೊಂಡಂತ ಟೈಮ್ 17 ನಿಮಿಷ 17 ಸೆಕೆಂಡ್. ಇವತ್ತಿನ ಶಾಕ್ ಶುಕ್ರವಾರದ ಚಾಲೆಂಜಿನ ವಿನ್ನರ್ ಕಿಟ್ಟಿ ಮತ್ತೆ ಸಿದ್ದಿ ಅಮ್ಮ ಜೋಡಿ. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್. ಶೈನಿಂಗ್ ಸ್ಟಾರ್ಸ್ ಆಗಿ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ಅವರು ಮಿಂಚ್ತಾ ಇದ್ದಾರೆ. ಇವತ್ತಿನ ಹೆಜ್ಜೆ ಮೇಲೆ ಹೆಜ್ಜೆ ಟಾಸ್ಕಿನ ಬಗ್ಗೆ ಯಾರ ಹೆಜ್ಜೆ ಎಲ್ಲಿ ಮಿಸ್ ಹೊಡಿತು, ಯಾರ ಹೆಜ್ಜೆ ಎಲ್ಲಿ ಜಾರ್ತು ಅನ್ನೋದನ್ನ ಡಿಸ್ಕಸ್ ಮಾಡೋಣ ನಮ್ಮ ಡಿಸ್ಕಷನ್ ಏರಿಯಾದಲ್ಲಿ. ಅಂಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ ಸ್ನ್ಯಾಪ್ಡೀಲ್.com. ಇದು ಜನರೇಷನ್ ಗಳ ವಾರು. ಇವತ್ತು ಶಾಕ್ ಶುಕ್ರವಾರ. ಇಷ್ಟು ದಿನ ನಮ್ಮ ಜೊತೆ ಇದ್ದಂತ ಒಂದು ಜೋಡಿ ನಮ್ಮನ್ನ ಬಿಟ್ಟು, ನಮ್ಮ ಶೋನ ಬಿಟ್ಟು ಇವತ್ತು ಮನೆಯಿಂದ ಆಚೆ ಹೋಗ್ತಾರೆ.
ಹೆಜ್ಜೆ ಮೇಲೆ ಹೆಜ್ಜೆ ಅನ್ನೋ ಹೆಸರಿಟ್ಟು ನಾವೊಂದು ಟಾಸ್ಕ್ ನ ಕೊಡ್ತೀವಿ. ಇವತ್ತು ಶಾಕ್ ಶುಕ್ರವಾರದ ದಿನ. ಸೊ ಫಸ್ಟ್ ರೌಂಡ್ ಅಲ್ಲಿ ಬರ್ತಾರೆ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ, ಅವರ ಆಪೋಸಿಟ್ ಆಗಿ ಅಭಿ ಮತ್ತೆ ಭೋಜಮ್ಮ ಅವರು. ಕಿಟ್ಟಿ, ಫಸ್ಟ್ ರೌಂಡ್ ನಿಮ್ಮನ್ನ ಕಳ್ಸ್ಬಿಟ್ವಿ. ನಿನ್ಗಲ್ಲಿ ಯೋಚನೆ ಬಂತ, ಅಯ್ಯೋ ಫಸ್ಟ್ ಯಾಕೆ ನಮ್ಮನ್ನ ಕಳಿಸ್ತಾ ಇದ್ದಾರೆ, ಬೇರೆಯವ್ರು ಹೋಗಿದ್ರೆ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೋಬೋದಿತ್ತು ಅಂತ ಏನಾದ್ರು? ಫಸ್ಟ್ ರೌಂಡ್ ಕಳ್ಸಿದೆ ನಂಗೆ ಒಳ್ಳೇದಾಯ್ತಣ್ಣ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಟ್ಕೋಬೇಕಾದ್ರೆ ಅದೆಲ್ಲ ಇನ್ನೂ ಬದಿಯೆಲ್ಲ ಆಗಿರ್ಲಿಲ್ಲ. ಮನೆಗಳು ಇಡೋ ಟೈಮಲ್ಲಿ ಅದು ಸಿದ್ದಿಯಮ್ಮನಿಗೆ ಹೇಳಿದೆ, ಕರೆಕ್ಟಾಗಿ ಸಿದ್ದಿಯಮ್ಮ ಮನೆ ಇಟ್ಟಿದ್ದು ನೀಟಾಗಿ ಇಡ್ತಿದ್ರು, ಅದನ್ನ ಸ್ಪೀಡ್ ಮಾಡಿದೆ ಅಣ್ಣ ಅಷ್ಟೇ. ಲಾಸ್ಟ್ ಅಲ್ಲಿ ಸಿದ್ದಿಯಮ್ಮ ಸ್ವಲ್ಪ ಕ್ರಾಸ್ ಆಗಿ ಇಟ್ಬಿಟ್ರು, ಜಾರ್ ಬಿಡ್ತು, ಅವಾಗ ಒಂದ್ಸತಿ ರಪ್ಪ ಅಂತ ಬಿದ್ದು. ನಾವೆಲ್ಲ ಬಿದ್ದ ಹುಡುಗಿರು ಒಂದ್ಸತಿನೂ ಬೀಳಿಲ್ಲ, ಅವ್ರ ಬಾಯಿಗೆ ಇಟ್ಟಾಕ. ನಾವು ಯಾರು ಬೀಳ್ತಾರೆ ಅಂತ ಕಾಯ್ತಾ ಇದೀವಿ. 13 ನಿಮಿಷ 18 ಸೆಕೆಂಡ್ ಅಲ್ಲಿ ನೀವು ಆ ರೌಂಡ್ ನ ಕಂಪ್ಲೀಟ್ ಮಾಡ್ತೀರಾ. ಅಂಡ್ ಲೈಫ್ ನ ಕೂಡ ಕೈಯಲ್ಲಿ ಇಟ್ಕೊಂಡು ಇವತ್ತಿನ ರಿನ್ ಶೈನಿಂಗ್ ಸ್ಟಾರ್ಸ್ ಆಗಿ ನೆಮ್ಮದಿಯಾಗಿ ಕೂತಿದ್ದೀರಾ. ಅದಾದ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ 23 ನಿಮಿಷ 18 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ರಾಮಪ್ಪ ಅಂಡ್ ಸೌಮ್ಯ. ತುಂಬಾ ಸ್ಲೋ ಆಗಿ. ಅದು ಸೌಮ್ಯಪ್ಪ ಸ್ಟ್ರಾಟಜಿ. ಅಪ್ಪ ನಿಧಾನಕ್ಕೆ ಮಾಡೋಣ. ಏನಾಯ್ತು, ಯಾಕೆಂದ್ರೆ ಅವರು ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ವು. ಅದು ಟಾರ್ಗೆಟ್ ಆಗಿತ್ತು. ಲೈಫ್ ಬೇಕು ಅಂದ್ರೆ ಅದಕ್ಕಿಂತ ಫಾಸ್ಟ್ ಆಗಿ ಮಾಡಬೇಕಿತ್ತು. ಸರ್, ಪ್ರಾರಂಭ ಮಾಡಕ್ ಮುಂಚೆ ನಾವು ಲೈನಪ್ ಅಲ್ಲಿ ಇದ್ದಾಗಲೇ ಹುಷಾರಿರ್ಲಿಲ್ಲ. ಈ ಕಂಡೀಷನ್ ನಲ್ಲಿ ಅಲ್ಲಿ ಅಕಸ್ಮಾತ್ ಏನಾರ ನಾನು ಬೀಳ್ಸ್ಬಿಟ್ರೆ ಇನ್ನೂ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು. ಅದನ್ನ ಅವಳಿಗೆ ಹೇಳಿಲ್ಲ. ಒಂದ್ ಕಡೆ ಅಂತಿತ್ತು, ಬಿದ್ರೆ ಸ್ವಲ್ಪ ಮಾತಾಡ ಕಡಿಮೆ ಆಗ್ತಿತ್ತು. ಬಾಲ್ ಟಾಸ್ಕ್ ಅಲ್ಲಿ ಒಂದು ಬಾಲ್ ವ್ಯತ್ಯಾಸ, ಬಟ್ ಇವತ್ತು ಎಕ್ಸಾಕ್ಟ್ 10 ನಿಮಿಷಗಳ ವ್ಯತ್ಯಾಸದಲ್ಲಿ ಕಳ್ಕೊಂಡ್ರೆ, ಅಂದ್ರೆ ಅದು ಆಲ್ಮೋಸ್ಟ್ ಡಬಲ್ ದ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಅಲ್ಲಿ ಬರ್ತಾರೆ ಶರತ್ ಮತ್ತೆ ದೇವಮ್ಮ, ಅವರ ಆಪೋಸಿಟ್ ಆಗಿ ಬರ್ತಾರೆ ಫರ್ನಾಂಡಿಸ್ ಅಂಡ್ ಶಿಲ್ಪ. ಶಿಲ್ಪನದು ಇವತ್ತು ಅದ್ಭುತ ಪ್ರದರ್ಶನ ಸರ್. ಶರತ್ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸೋಲಿಸುದು ಇದೆಲ್ಲ ಗ್ರೇಟ್ ಅಚೀವ್ಮೆಂಟ್. ಅಲ್ಲ ಸರ್, 3 ದಿನದಿಂದ ಎಷ್ಟೊಂದು ಮಾತಾಡ್ತಿದ್ರಲ್ಲ, 3 ವಾರದಿಂದ ಮಾತಾಡಿದ್ರೆ ವರ್ಕ್ ಆಗೋದು ಅಂತ ನಾನು ಹೇಳ್ತಿರೋದಷ್ಟೇ. ಯಾವಾಗಲೂ ಹೊಗಳಿದ್ರೆ ವರ್ಕ್ ಆಗೋದಿಲ್ಲ. ಟೈಮ್ ನೋಡಿ ಹೊಗಳ್ಬೇಕು. ಗೆದ್ದಾಗ ಖುಷಿ ಮಿಟ್ರಿಗೆ, ಸೋತಾಗ ಬಗ್ಲಾಯ್ತು. ಸೋತಾಗ ತಿರುಕಿ ಗೆದ್ದಾಗ ಒಂದ್ ಸ್ವಲ್ಪ ಹೊಗಳ್ತಾವ್ರೆ, ಸೋತಾಗ ಹಿಂಗೆ ಕುಂದಿರ್ತ. ಎಲ್ಲ ಮನುಷ್ಯರು ಹಾಗೆ. ನಾವ್ ಹಂಗೆ ಇಲ್ಲ, ನಾವು ಗೆಲ್ಲಿ ಸೋಲಿ ಒಂದೇ ಸ್ಟೆಪ್ ಆಗಿರ್ತೀವಿ ನಾವು. ವಾಟ್ ಎವರ್, ಆನ್ ಎ ಸೀರಿಯಸ್ ನೋಟ್ ಮತ್ತೆ ಮನಸ್ಸಾಕ್ಷಿಗೆ ಹೊರಳ್ಕೊಳ್ಳೋಣ. ಇವತ್ತಿನ ಟಾಸ್ಕ್ ಬಗ್ಗೆ ಮಾತಾಡಿದ್ದಾಯ್ತು. ಸೊ ಈಗ ವೋಟ್ ಔಟ್ ಟೈಮ್ ಶುರು ಆಗ್ಲಿ. ಇವತ್ತಿನ ವಿನ್ನರ್ಸ್ ಇಂದ ಕಿಟ್ಟಿ ಅಂಡ್ ಸಿದ್ದಿಯಮ್ಮ ಬನ್ನಿ. ಸಚಿನ್ ಮತ್ತು ಸಮಮ್ಮ ಮಾಡ್ತಾ ಇದ್ದೀನಿ. ಅಡ್ವಾಂಟೇಜ್ ಇತ್ತು ಹುಡುಗಿಯದ ಮೇಲೆ ಗೆಲ್ಲೋದು, ಜಸ್ಟ್ ಮಿಸ್ ಆದ್ರು ಪಾಪ, ಅದರಿಂದ ಔಟ್ ಮಾಡ್ತಾ ಇದ್ದೀನಿ. 50% ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಸೊ ಅವ್ರಿಗೆ ಔಟ್ ಮಾಡ್ತಾ ಇದ್ದೀನಿ. ಪರ್ಫಾರ್ಮೆನ್ಸ್ ಮಾತ್ರ ವೀಕ್ ಇತ್ತು, ಸಾರಿ. ನಮ್ಮನ್ನು ವೋಟ್ ಮಾಡ್ಕೊಳಕ್ಕಾಗಲ್ಲ, ಸೊ ಇವ್ರನ್ನ ವೋಟ್ ಮಾಡ್ತಿದ್ದೀವಿ. ತುಂಬ ಟೈಮ್ ಇತ್ತು, ಅದ್ರಲ್ಲಿ ಕೂಡ ಅವ್ರಿಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ He couldn't do it. Performance ಅಂತೂ ಡೇ ಬೈ ಡೇ ವೀಕ್ ಆಗ್ತಾನೆ ಹೋಗ್ತದೆ. ಸೊ ಐ ವೋಟ್ ಫಾರ್ ಸಚಿನ್ ಅಂಡ್ ಶಮಮ್ಮ. ಶಾಕ್ ಶುಕ್ರವಾರದ ದಿನದ ವೋಟ್ ಔಟ್ ನನ್ನ ಕೈಯಲ್ಲಿದೆ. ಸೊ ನೋಡೋಣ ಯಾರಿಗೆ ಎಷ್ಟು ವೋಟ್ಗಳು ಬಿದ್ದಿದೆ ಅಂತ. ಸೊ ಫಸ್ಟ್ ವೋಟ್ ಹೋಗ್ತಾ ಇದೆ ಶರತ್ ಅಂಡ್ ದೇವಮ್ಮ. ಎಕ್ಸ್ಪೆಕ್ಟೆಡ್. ಇವತ್ತೇನಾದರೂ ಶರತ್ ನೀನು ಡೇಂಜರ್ ಝೋನ್ಗೆ ಬಂದರೆ, ಅಂದರೆ ನಿಮ್ಮ ಜೋಡಿ ಡೇಂಜರ್ ಝೋನ್ಗೆ ಬಂದರೆ, ಇಲ್ಲಿರುವಂಥ 6 ಜೋಡಿಗಳು ಕೂಡ ಡೇಂಜರ್ ಝೋನ್ಗೆ ಬಂದಾಗ ಆಗತ್ತೆ. ನೋಡೋಣ. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಸಚಿನ್ ಅಂಡ್ ಕ್ಷಮಮ್ಮ. ಸೊ ನೆಕ್ಸ್ಟ್ ವೋಟ್ ಸಚಿನ್ ಅಂಡ್ ಕ್ಷಮಮ್ಮ. ಸೊ ಇನ್ನು ಮಿಕ್ಕಿರೋಂಥ ವೋಟ್ಸ್ ಸಚಿನ್ ಅಂಡ್ ಕ್ಷಮಮ್ಮ, ಸಚಿನ್ ಅಂಡ್ ಕ್ಷಮಮ್ಮ, ಸಚಿನ್ ಅಂಡ್ ಕ್ಷಮಮ್ಮ. 6 ವೋಟ್ಗಳಲ್ಲಿ 5 ವೋಟ್ ಸಚಿನ್ ಮತ್ತು ಕ್ಷಮಮ್ಮ ಅವರ ಕಡೆ ಇದೆ. 1 ವೋಟ್ ಮಾತ್ರ ಶರತ್ ಆ್ಯಂಡ್ ದೇವಮ್ಮ ಅವರ ಕಡೆ ಇದೆ. ಸೊ ಶಾಕ್ ಶುಕ್ರವಾರದ ಇವತ್ತಿನ ಟಾಸ್ಕಲ್ಲಿ ಡೇಂಜರ್ ಝೋನ್ಗೆ ಬಂದಿರೋದು ಸಚಿನ್ ಆ್ಯಂಡ್ ಕ್ಷಮಮ್ಮ. ಸಚಿನ್ ಏನಾಗಿದೆ ಅಂತಲೇ ಗೊತ್ತಿಲ್ಲ.
ಆ ಜೋಶ್ ಇದ್ದಿದ್ದು ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ ಸರ್. ಫುಲ್ ಸ್ಟ್ಯಾಮಿನಾ ಆಗಲಿ ಫೋಕಸ್ ಆಗಲಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಇವ್ರ ಕಡೆಯಿಂದ ಅಲ್ಲ, ಇವ್ರ ಕಡೆಯಿಂದ ಎಲ್ಲೋ ಎಫರ್ಟ್ ಬರ್ತಾ ಇದೆ, ನನ್ನ ಕಡೆಯಿಂದಾನೆ ಫುಲ್ ಡೌನ್ ಆಗ್ಬಿಟ್ಟಿದೆ ಎಫರ್ಟು. ಆಗ್ತಾ ಇದೀನಿ ಅಂದರೂ ಎಲ್ಲೊಂದು ಕಡೆ ವೀಕು ಅಂತ ಆಗ್ತದೆ. ಆದರೆ ಇವತ್ತು ಶಾಕ್ ಶುಕ್ರವಾರದ ದಿನ ಮತ್ತೆ ನೀವು ನಾಮಿನೇಟ್ ಆಗಿದ್ದೀರಾ, ಡೇಂಜರ್ ಝೋನ್ಗೆ ಬಂದಿದ್ದೀರಾ. ಕಳೆದ ವಾರ 50ನೇ ಎಪಿಸೋಡ್ ಅನ್ನೋ ಕಾರಣಕ್ಕೆ ನಾವು ಎಲಿಮಿನೇಷನ್ ಮಾಡಲಿಲ್ಲ. ಆಗ ಡೇಂಜರ್ ಝೋನ್ ಅಲ್ಲಿ ಇದ್ದಂತ ಅಷ್ಟು ಜೋಡಿಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಓಕೆ, ಇವತ್ತು ಶಾಕ್ ಶುಕ್ರವಾರದ ದಿನ ಶರತ್ ಅಂಡ್ ದೇವಮ್ಮ ಅವರ ಜೋಡಿನ ಬಿಟ್ಟು ಮಿಕ್ಕ 5 ಜೋಡಿಗಳು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಶಿಲ್ಪಾ ಹತ್ರ ಒಂದು ಇಮ್ಯುನಿಟಿ ಇದೆ, ಅದನ್ನ ಬಳಸ್ಕೊಂಡ್ರೆ ಅವರು ಬರೀ ಒಂದು ವೋಟ್ ಔಟ್ ಅವರ ಅಕೌಂಟಲ್ಲಿ ಇರುತ್ತೆ. ಸೊ ಶಿಲ್ಪಾ, ಇಮ್ಯುನಿಟಿನ ಯೂಸ್ ಮಾಡ್ತೀರಾ? ಓಕೆ ಸರ್, ಐ ಯೂಸ್ ಇಟ್. ಓಕೆ, ಸೊ ಅಲ್ಲಿಗೆ ಶಿಲ್ಪಾಗೆ ಅಡ್ವಾಂಟೇಜ್ ಸಿಕ್ಕಿತ್ತು. 2 ಸಲ ನಾಮಿನೇಟ್ ಆಗಿದ್ರು. ಸೊ ಅವಳಿಗೆ ಕೊಟ್ಟಂತ ಅಡ್ವಾಂಟೇಜ್ನ ಯೂಸ್ ಮಾಡಿ ಅವರ ಜೋಡಿ ಈಗ 1 ಸಲ ಡೇಂಜರ್ ಝೋನ್ಗೆ ಬಂದಿರೋ ನಂಬರ್ ನಮಗೆ ಗೊತ್ತಾಗುತ್ತೆ. ಓಕೆ, ಇವತ್ತಿನ ಶಾಕ್ ಶುಕ್ರವಾರದ ಶಾಕ್ ಎಲಿಮಿನೇಷನ್ ಪ್ರೊಸೀಜರ್ ಬಗ್ಗೆ ಮಾತಾಡೋಣ. ಇಲ್ಲಿರೋ 6 ಜೋಡಿಗಳಲ್ಲಿ 5 ಜೋಡಿಗಳು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಸೊ ಡೇಂಜರ್ ಝೋನ್ ಅಲ್ಲಿ ಇರುವಂತ 5 ಜೋಡಿಗಳಿಗೆ ವೋಟಿಂಗ್ ಪವರ್ಸ್ ಇರಲ್ಲ. ಇರೋದು ಒಂದೇ ಜೋಡಿಗೆ, ಅದು ಶರತ್ ಅಂಡ್ ದೇವಮ್ಮ ಅವರ ಜೋಡಿಗೆ. ಫಸ್ಟ್ ಟೈಮ್ ಈ ತರಹದ ಒಂದು ತಿರುವು ನಮ್ಮ ಲೈವ್ ಸೂಪರ್ ಗುರು ಶೋನಲ್ಲಿ 5 ಜೋಡಿಗಳ ಭವಿಷ್ಯ ನಿರ್ಧಾರ ಮಾಡ್ತಾ ಇರೋದು ಒಂದು ಜೋಡಿ. ನೋಡೋಣ, ನಿಮ್ಮ ವೋಟ್ ನ್ಯಾಯಯುತವಾಗಿರಲಿ, ಆಟಕ್ಕೆ ಬದ್ಧವಾಗಿರಲಿ, ಮನಸ್ಸಾಕ್ಷಿಗೆ ಅನುಗುಣವಾಗಿರಲಿ. ಕಮ್. ಓಕೆ, ಹಿಯರ್ ಇಸ್ ದ ರಿಸಲ್ಟ್. ನೋಡೋಣ ಯಾರು ಇವತ್ತು ನಮ್ಮನ್ನ ಬಿಟ್ಟು, ಈ ಶೋನ ಬಿಟ್ಟು ಶಾಶ್ವತವಾಗಿ ಮನೆಯಿಂದ ಆಚೆ ಹೋಗ್ತಾ ಇರುವ ಜೋಡಿ ಕೆಲವೇ ಕ್ಷಣಗಳಲ್ಲಿ ಅಂತ. ಹಿಯರ್ ಇಸ್ ದ ರಿಸಲ್ಟ್. ಸಚಿನ್ ಮತ್ತು ಕ್ಷಮಾ. ಸೊ ಈ ವಾರ ನಮ್ಮನ್ನ ಬಿಟ್ಟು ಹೊರ ನಡೀತಾ ಇದ್ದೀರಾ. ಕ್ಷಮಮ್ಮ, ಈ ವೋಟಿಂಗ್ ಅಧಿಕಾರವನ್ನು ಅವರು ಕೊಟ್ಟಿದ್ವು, ಅದು ನ್ಯಾಯಯುತವಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ. ಹೇಗೆ ಅಂದರೆ ಕಾನ್ಷಿಯಸ್ ನನಗೆ ಹೇಳ್ತಾ ಇತ್ತು. ಈಗ 8-10 ಟಾಸ್ಕ್ದಲ್ಲಿ ನನ್ನ ಕಡೆಯಿಂದ ಏನೂ ಆಗ್ತಾ ಇರಲಿಲ್ಲ ಸರ್. ತುಂಬಾ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಅದರಿಂದ ಆಗ್ತಾ ಇರಲಿಲ್ಲ. ನನ್ನ ಇದರಿಂದ ಇವನಿಗೂ ತ್ರಾಸ ಆಗ್ತಾ ಇತ್ತು. ಯಾವಾಗಲೂ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ, ಆದರೆ ಇವತ್ತು ಮನೆ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತಿದೆ. ನಾ ಈ 65 ವರ್ಷದಲ್ಲಿ ಏನು ಮಾಡಿದ್ದಿಲ್ಲ ಅದನ್ನೆಲ್ಲ ಇಲ್ಲಿ ಮಾಡಿದೆ, ಅದೊಂಥರ ಖುಷಿನೂ ಅನಿಸ್ತು ನನಗೆ. ಸಚಿನ್, ಏನ್ ನೋಡ್ತಾ ಇದೆ ತಲೆಯಲ್ಲಿ? 1 ವಾರದ ಹಿಂದೆ ಅಮ್ಮ ಬಂದಿದ್ರು, ಒಂದು ಮಾತು ಹೇಳಿದ್ರು, ಅವ ಗೆದ್ದೇ ಬರ್ತಾನೆ, ಸಚಿನ್ ಕೈಯಲ್ಲಿ ಲೈಫ್ ಹಿಡ್ಕೊಂಡು ಬರ್ತಾನೆ. ಇವತ್ತು ನೀನು ಎಲಿಮಿನೇಟ್ ಆಗಿದ್ದೀಯಾ, ಇನ್ನು ಕೆಲವೇ ಕ್ಷಣಗಳಿಗೆ ಮನೆಗೆ ಹೋಗ್ತೀಯಾ, ನಿನ್ನ ಕೈಯಲ್ಲಿ ಲೈಫ್ ಇರಲ್ಲ. ತಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಶೋಗೆ ಬಂದಂತಹ ಕಂಟೆಸ್ಟೆಂಟ್ಗಳಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್. ನಮ್ಮ ಅಮ್ಮಗೆ ಹೋಗಿ ಹಿಂಗೆ ಮಕ್ಕಳು ಗೊತ್ತಾಗ್ತಿರ. ಜೋಡಿ ಆದ್ಮೇಲೆ ಅಷ್ಟೇ ಸರ್, ಟಾಸ್ಕ್ ಮಾಡಕ್ ಹೋಗ್ಬೇಕಲ್ಲ, ನನ್ಗೆ ಫಸ್ಟ್ ಭಯ ಆಗ್ತಿದೆ ಇವ್ರ ಬಗ್ಗೆ, ಏನಾದ್ರು ಆಗ್ಬಿಡುತ್ತೆ. ಇವ್ರು ಹೇಳ್ತಾ ಇದ್ರು ಮಾಡ್ತೀನಿ ಅಂತ, ಅಂದರೆ ಎಲ್ಲ ಟೈಮಲ್ಲಿ ಫಸ್ಟ್ ಹೋದ ತಕ್ಷಣ ಅದೆಲ್ಲ ನೋಡ್ಬಿಟ್ಟು ಫುಲ್ ಭಯ ಪಟ್ಕೊಳ್ಳೋದು. ಅಂದರೂ ಏನೋ ಅಂದ್ಕೊಂಡು ನಾನು ಇದು ಮಾಡಿಸ್ತಾ ಇದ್ದೆ, ಒಂಥರ ಬೇಜಾರಾಗೋರು ಅವ್ರು ನೋವಾದಾಗ. ಸಚಿನ್, ಅಕಸ್ಮಾತ್ ಕ್ಷಮಾ ಅವರಲ್ಲದೆ ಫಿಸಿಕಲಿ ಸ್ಟ್ರಾಂಗ್ ಡಿಟರ್ಮೆಂಟ್ ಸೀನಿಯರ್ ಸಿಕ್ಕಿದ್ದಿದ್ರೆ? ಇಲ್ಲ ಸರ್, ಆ ಕೋಪ, ಆ ನೋವು, ಆ ಬೇಸರ ಇಲ್ಲ, ಕ್ಷಮಾ ಯಾವತ್ತೂ ಇವ್ರನ್ನ ಬಿಟ್ಕೊಡೋದು. ನಮ್ಮ ಶೋಗೆ ಬಂದ ಮೇಲೆ ನಿನಗೊಬ್ಬ ಅಮ್ಮ ಸಿಕ್ಕಿದ್ದಾರೆ,
ಸಚಿನ್ಗೆ ಆಗಿರೋ ನೋವು ಎಷ್ಟು ದೊಡ್ಡ ಮಟ್ಟದ್ದು ಅಂತ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ, ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಆದರೆ ಶೋನ ರೂಲ್ಸ್ ಪ್ರಕಾರ ನೀವು ಹೊರಡಲೇಬೇಕು. ಸಚಿನ್ ಪರ್ಮನೆಂಟ್ ಆಗಿ ನಮ್ಮ ಮನೆನ ಬಿಟ್ಟು ಆಚೆ ಹೋಗ್ತಾ ಇದ್ದಾನೆ. ನಿನ್ನ ಚಿನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಆಚೆ ಹೋಗ್ತಾ ಇದ್ದಾನೆ. ಏನು ಹೇಳ್ತೀಯ ಶರತ್? ಸರ್, ಟಿಲ್ ನೌ ದ ವರ್ಸ್ಟ್ ಪನಿಷ್ಮೆಂಟ್ ವಾಟ್ ಐ ಗಾಟ್ ಇಸ್ ವೋಟಿಂಗ್ ಹಿಮ್ ಔಟ್. ಇವತ್ತು ವೋಟ್ ಮಾಡೋಕ್ಕೆ ಕೈ ನಡಕ್ತಿತ್ತು, ಅವ್ನಿಗೆ ವೋಟ್ ಮಾಡ್ತೀನಿ ಅಂತ. ಇಬ್ಬರು ಒಟ್ಟಿಗೆ ಕನಸು ಕಟ್ಟಿದ್ವಿ. ಬಟ್ ಒನ್ ಥಿಂಗ್, ಯು ಆರ್ ನಾಟ್ ವೀಕ್, ಯು ವೆರಿ ಸ್ಟ್ರಾಂಗ್. ನಾನು ಭಯ ಪಟ್ಕೊಂಡು ನಿಂಗೆ ವೋಟ್ ಮಾಡಿದೆ ಅಷ್ಟೇ. ಡೋಂಟ್ ಥಿಂಕ್ ದಟ್ ಯು ಆರ್ ವೀಕ್ ಆ್ಯಂಡ್ ಯು ಗೋಯಿಂಗ್ ದ. ಐ ಆಮ್ ಸ್ಕೇರ್ಡ್ ಆಫ್ ಯು. ಸೊ ಕ್ಯಾನ್ ಐ ಗಿವ್ ಹಿಮ್ ಅ ಹಗ್? snapdeal.com ಬಚಾತೆ ರಹೋ ಇಂದ ನೀವೆಲ್ಲರೂ ಪಾರಾಗಿದ್ದೀರಾ. ಸಚಿನ್ ಅಂಡ್ ಕ್ಷಮಾ ಅವರು ಹೊರಡೋ ಸಮಯ, ನೀವುಗಳು ಅವ್ರನ್ನ ಬೀಳ್ಕೊಡುವಂತಹ ಸಮಯ. ಅದಕ್ಕಿಂತ ಮುಂಚೆ ಅವ್ರಿಗೆ ಒಂದು ಗಿಫ್ಟ್ ನಮ್ಮ ಕಡೆಯಿಂದ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಇಂದ ಒಂದು ಸ್ಪೆಷಲ್ ಗಿಫ್ಟ್ನ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ನಾವು ಸಿಗ್ತೀವಿ ಮುಂದಿನ ವಾರ ಹೊಸ ಟಾಸ್ಕ್ನೊಂದಿಗೆ, ಹೊಸ ಟ್ವಿಸ್ಟ್ಗಳೊಂದಿಗೆ. ಮುಂದಿನ ವಾರದಿಂದ ಕೇವಲ 5 ಜೋಡಿಗಳು ನಮ್ಮ ಶೋನಲ್ಲಿ ಇರ್ತವೆ. ಯಾರಿಗೋಗುತ್ತೆ ಲೈಫ್ ಸೂಪರ್ ಗುರು ಪಟ್ಟ ಮತ್ತು 10 ಲಕ್ಷ ರೂಪಾಯಿಗಳು ಮತ್ತು ಅದ್ರ ಜೊತೆಗೆ ಲೈಫ್. ಕಾಲಕ್ರಮೇಣ ತಾಯಿ ಮಗನಂತೆ ಲೈವ್ ಸೂಪರ್ ಗುರುವಿನಲ್ಲಿ ಹೆಜ್ಜೆ ಹಾಕಿದ್ದು ಈಗ ಇತಿಹಾಸ. ಈ ಇಳಿ ವಯಸ್ಸಿನಲ್ಲೂ ಕ್ಷಮಾ ಮೇಡಮ್ನವರ ಉತ್ಸಾಹ, ಹುರುಪು, ಕಿಚ್ಚು ಹಾಗೆ ಸಚಿನ್ನ ತಾಳ್ಮೆ, ಲೆಕ್ಕಾಚಾರ ಇವರಿಬ್ಬರ ಬಾಂಧವ್ಯವನ್ನ ಒಟ್ಟು ಮಾಡಿದ್ವು. ಫ್ಯಾಮಿಲಿನೇ ಆಗಿತ್ತು. ಇಷ್ಟು ಕ್ಲೋಸ್ ಆಗಿ ಇವ್ರನ್ನ ಹಚ್ಕೊಂಡು ಇವ್ರನ್ನೆಲ್ಲ ಮಿಸ್ ಮಾಡ್ತೀನಿ ಅಂತ ನನಗೆ ಅನಿಸಿರ್ಲಿಲ್ಲ. ನಾಳಿಂದ ಎದ್ದು ಕೂಡಲೇ ಇವ್ರು ಯಾರೂ ಇರೋದಿಲ್ಲ ನನಗೆ. ಈಗ ಲೈವ್ ಸೂಪರ್ ಗುರು ಮನೆಯಿಂದ ಹೊರ ಹೋಗ್ತಿರೋ ಕ್ಷಮಾ ಮೇಡಮ್ ಹಾಗೂ ಸಚಿನ್ಗೆ ಶುಭವಾಗಲಿ.